ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮಗ್ದುಮ್ ನವೋದಯ ಕ್ಲಾಸಸ್ಗೆ ಸ್ವಾಗತ. ನಾವು ಇವತ್ತಿನ ದಿನ ಕನ್ನಡ ವ್ಯಾಕರಣದಲ್ಲಿಯ ಸಂಧಿಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಸಂಧಿಗಳು ಅಂತಂದ್ರೆ ಎರಡು ವರ್ಣಗಳು ಕಾಲ ವಿಳಂಬವಿಲ್ಲದೆ ಕೂಡುವುದಕ್ಕೆ ಸಂಧಿ ಎನ್ನುವರು. ಎರಡು ವರ್ಣಗಳು ಪೂರ್ವಪದ ಮತ್ತು ಉತ್ತರ ಪದಗಳು ಕಾಲ ವಿಳಂಬವಿಲ್ಲದೆ ಸೇರುವುದಕ್ಕೆ ಅಥವಾ ಕೂಡುವುದಕ್ಕೆ ನಾವು ಸಂಧಿಗಳು ಅಂತ ಕರಿತೀವಿ. ಸಂಧಿಗಳಲ್ಲಿ ಎರಡು ವಿಧಗಳು, ಒಂದು ಕನ್ನಡ ಸಂಧಿಗಳು, ಇನ್ನೊಂದು ಸಂಸ್ಕೃತ ಸಂಧಿಗಳು. ಆದರೆ ಕನ್ನಡ ಸಂಧಿಗಳಲ್ಲಿ ಒಟ್ಟು 3 ವಿಧಗಳು. ಮೊದಲನೇದಾಗಿ ಲೋಪ ಸಂಧಿ, ಎರಡನೆಯದು ಆಗಮ ಸಂಧಿ, 3 ಆದೇಶ ಸಂಧಿ. ಇನ್ನು ಎರಡನೇ ಪ್ರಮುಖ ಪ್ರಕಾರ ಸಂಸ್ಕೃತ ಸಂಧಿ. ಸಂಸ್ಕೃತ ಸಂಧಿಗಳಲ್ಲಿ ಪ್ರಮುಖವಾಗಿ 2 ವಿಧಗಳು. ಮೊದಲನೇದು ಸ್ವರ ಸಂಧಿ, ಎರಡನೇದು ವ್ಯಂಜನ ಸಂಧಿ. ಸ್ವರ ಸಂಧಿಗಳಲ್ಲಿ ಒಟ್ಟು 4 ಪ್ರಕಾರಗಳು. ಸವರ್ಣ ದೀರ್ಘ ಸಂಧಿ, 2 ಗುಣ ಸಂಧಿ, 3 ವೃದ್ಧಿ ಸಂಧಿ, 4 ಎನ್ ಸಂಧಿ. ಇನ್ನು ವ್ಯಂಜನ ಸಂಧಿಗಳಲ್ಲಿ ಮೊದಲನೇದು ಜಶ್ತ್ವ ಸಂಧಿ, 2 ಶುತ್ವ ಸಂಧಿ, 3 ಅನುನಾಸಿಕ ಸಂಧಿಗಳು. ಇವಿಷ್ಟು ಒಟ್ಟು ಸಂಧಿಗಳಲ್ಲಿಯ ಪ್ರಕಾರಗಳು. ಮುಂದಿನ ವಿಡಿಯೋದಲ್ಲಿ ನಾವು ಸಂಧಿಗಳ ಬಗ್ಗೆ ವಿವರವಾಗಿ ಉದಾಹರಣೆಗಳೊಂದಿಗೆ ನೋಡೋಣ. ಧನ್ಯವಾದಗಳು.